ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಾವ್ಯ. ಯಾರೆಲ್ಲ ನಮ್ಮ ಚಾನಲ್ನ ಇಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ನಾನು ಏನೇ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಅದರ ನೋಟಿಫಿಕೇಶನ್ ನಿಮಗೆ ಬೇಗ ರೀಚ್ ಆಗುತ್ತೆ. ಇಲ್ಲಿ ನನ್ನ ಮಗಳು ಡಿಸ್ಟರ್ಬ್ ಮಾಡೋಕ್ಕೆ ಅಂತಲೇ ನೋಡ್ತಾ ಇದ್ದಾಳೆ. ಇವತ್ತು ಗುರುವಾರದ ನನ್ನ ಒಂದು ದಿನ ಯಾವ ರೀತಿ ಇರುತ್ತೆ, ಎಲ್ಲ ಕೆಲಸ ಮಾಡಿಕೊಂಡು ಮಕ್ಕಳನ್ನೆಲ್ಲ ರೆಡಿ ಮಾಡಿ ಸ್ಕೂಲಿಗೆಲ್ಲ ಕಳಿಸಿ ರಮೇಶ್ ಊರಿಗೆ ಹೋಗಿದ್ರು. ಸೊ ಹಂಗಾಗಿ ಆ ಒಂದು ಮಕ್ಕಳನ್ನ ಸ್ಕೂಲಿಗೆ ಕಳಿಸೋ ಜವಾಬ್ದಾರಿ ನನ್ನ ಮೇಲೆ ಬಿತ್ತು. ಹೇಗಿತ್ತು ಇವತ್ತಿನ ದಿನ ರೂಟೀನ್, ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ. ಇನ್ನೂ ಒಂದು ಇಂಪಾರ್ಟೆಂಟ್ ಒಂದು ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡಬೇಕು. ನೆಕ್ಸ್ಟು ಮಂಡೇ ಆ ಒಂದು ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಬನ್ನಿ ನೋಡ್ಕೊಬರೋಣ ಹೇಗಿದೆ ವಿಡಿಯೋ ಅಂತ. ಗುರುವಾರ ಅಲ್ವಾ, ಬೇಗ ಬೇಗ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಕಿಚನಿಗೆ ಎಂಟ್ರಿ ಆದೆ. ಕಿಚನಿಗೆ ಬಂದ ತಕ್ಷಣ ಮಾಮೂಲಿ ಏನು ಕೆಲಸ ಇರುತ್ತೆ ಅದನ್ನು ಮಾಡ್ತೀನಿ. ಅಂದರೆ ಕೇಟಲಲ್ಲಿ ಸ್ವಲ್ಪ ನೀರು ಕಾಯಿಸ್ಕೊಂಡು ಫಸ್ಟು ನೀರು ಕುಡಿದ್ಬಿಟ್ಟು ಬಿಸಿ ನೀರು, ಆಮೇಲೆ ಏನೇ ಒಂದು ನನ್ನ ರೂಟೀನ್ ಇದ್ದರೂ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಗುರುವಾರ ಬೇಗ ಆಗುವಂಥ ತಿಂಡಿನ ಮಾಡಬೇಕು ಅಂತ ಅಂದ್ಬಿಟ್ಟು ನಾನಿಲ್ಲಿ ಮೆಂತೆ ಪಲಾವ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಈಸಿಯಾಗಿ ಸಿಂಪಲ್ಲಾಗಿ ಮೆಂತೆ ಪಲಾವ್ನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ವೆರಿ ಈಸಿ. ಸೊ ಬೇಗ ಆಗೋದು ಅಂತ ಅಂದರೆ ಪಲಾವು ಗುರುವಾರ ಜಾಸ್ತಿ. ನಾನು ಗುರುವಾರ ಬಂದರೆ ಪಲಾವ್ನೇ ಮಾಡೋದು. ರಮೇಶ್ ಕೂಡ ತುಂಬಾ ಹೆಲ್ಪ್ ಮಾಡ್ತಾರೆ. ಮಾರ್ನಿಂಗ್ ಟೈಮು ಮಕ್ಳುಗಳ್ನ ರೆಡಿ ಮಾಡೋದಾಗಲಿ, ಪ್ರತಿಯೊಂದು ಲಂಚ್ ಬಾಕ್ಸು ಪ್ರಿಪೇರ್ ಮಾಡೋದಾಗಲಿ ಅವ್ರು ತುಂಬಾ ಹೆಲ್ಪ್ ಮಾಡ್ತಾರೆ. ಎಲ್ಲನೂ ಮಾಡಬೇಕು ಅಂತ ಅಂದರೆ ನನಗಂತೂ ತುಂಬ ಕಷ್ಟ ಆಗೋದು, ಅವರು ತುಂಬಾ ಹೆಲ್ಪ್ ಮಾಡ್ತಾರೆ. ಮೆಂತ್ಯ ಸೊಪ್ಪನ್ನ ಹಾಗೇ ಹೆಚ್ಚಿಬಿಟ್ಟು ಲಾಸ್ಟಿಗೆ ಹಾಕೋದು, ಅದು ಆ ರೀತಿನೂ ಕೂಡ ಮಾಡ್ಬೋದು. ಬಟ್ ನಾನು ಈಸಿಯಾಗಿ ಅಂದರೆ ಮಕ್ಳುಗಳು ಮೆಂತ್ಯ ಸೊಪ್ಪನ್ನೇ ಸಪ್ರೇಟಾಗಿ ಅಮ್ಮ ಇದು ತಿನ್ನಲ್ಲ ಅಂತ ಅಂದ್ಬಿಟ್ಟು ಸಪ್ರೇಟ್ ಎಲ್ಲನೂ ಎತ್ತಿಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಎಲ್ಲದನ್ನು ಲೈಟಾಗಿ ಫ್ರೈ ಮಾಡಿ ಸೊ ಅದನ್ನು ಮಿಕ್ಸಿಲಿ ದಪ್ಪಗೆ ರುಬ್ಕೊಂಡ್ರೆ ಅದು ಊಟದ ಜೊತೆ ಅಂದರೆ ರೈಸ್ ಜೊತೆ ಹೋಗುತ್ತೆ ಸೊಪ್ಪು ಅನ್ನೋದಕ್ಕೋಸ್ಕರ ನಾನು ಆ ರೀತಿ ಮಾಡ್ತೀನಿ. ಇಲ್ಲಿ ನೋಡಿ ನಾನು ಒಂದು ಕುಕ್ಕರ್ಗೆ ಏನು ಅಂತ ಅಂದರೆ ಎಣ್ಣೆ ಎಲ್ಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬಿಸಿ ಆದಮೇಲೆ ಪಲಾವ್ಗೆ ಏನೇನು ಯೂಸ್ ಮಾಡ್ತೀವಿ ಐಟಮ್ಸು ಅದನ್ನೆಲ್ಲ ಸೇರಿಸ್ಕೊಂಡು ಅದ್ರ ಜೊತೆ ಟೊಮೊಟೊ ಮತ್ತು ಆನಿಯನ್ನು, ಒಂದು ಕ್ಯಾಪ್ಸಿಕಮ್ ಇತ್ತು ಅದನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪಿಗೆ ಈ ಒಂದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿ ನೋಡಿ. ಬಟ್ ಫುಲ್ ಬರೀ ಮೆಂತ್ಯ ಸೊಪ್ಪನ್ನು ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಮೆಂತ್ಯ ಸೊಪ್ಪಿನ ಜೊತೆಗೆ ಒಂದು ಗೆಡ್ಡೆಕೋಸಿತ್ತು ಅದನ್ನು ಸಹ ಸೇರಿಸ್ಕೊಂಡು ಅದ್ರ ಜೊತೆ ಬೀನ್ಸು ಮತ್ತು ಆಲೂಗೆಡ್ಡೆ ಮತ್ತು ಬಟಾಣಿ ಇದೆಲ್ಲ ಸೇರಿಸ್ಕೊಂಡು ಮೆಂತ್ಯ ಸೊಪ್ಪಿನ ಪಲಾವ್ ಮಾಡ್ತಿದ್ದೀನಿ. ತುಂಬಾ ಟೇಸ್ಟ್ ಇರುತ್ತೆ. ಆವಾಗಲೇ ಖಾರ ಎಲ್ಲನೂ ಅಂದರೆ ಮಸಾಲೆ ಎಲ್ಲನೂ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೊತೀನಿ. ನೀಟಾಗಿ ಅದು ಬೆಂದರೆ ರುಚಿ ಜಾಸ್ತಿ ಕೊಡುತ್ತೆ. ಆದಷ್ಟು ನಾವು ಈ ಟೈಮಲ್ಲಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ 2-3 ಸ್ಪೂನ್ ಆಗೋಷ್ಟು ಒಂದು ಸ್ವಲ್ಪ ಮೊಸರನ್ನ ಸೇರಿಸ್ಕೊತೀನಿ. ಮೊಸರು ಬೇಕಾದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನು ಆವಾಗಲೇ ಒಂದು 3 ಗ್ಲಾಸ್ ಆಗೋಷ್ಟು ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೆ. ಅಕ್ಕಿನ 1 ಗ್ಲಾಸಿಗೆ 2 ಗ್ಲಾಸ್ ನೀರು ಹಾಕಿದರೆ ಸಾಕು. ಒಂದು ವಿಷಲ್ ತೊಗೊಂಡ್ರೆ ಸಾಕು. ತುಂಬ ಚೆನ್ನಾಗಿ ಪಲಾವು ರೆಡಿ ಆಗುತ್ತೆ. ಮಕ್ಕಳು ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಅಂದರೆ ಈಸಿಯಾಗಿ ವಾರದ ಟೈಮಲ್ಲಿ ಟೈಮ್ ಇರಲ್ಲ ಅನ್ನೋ ಒಂದು ಟೈಮಲ್ಲಿ ಈ ಒಂದು ರೆಸಿಪಿನ ಈಸಿಯಾಗಿ ಮಾಡ್ಬೋದು. ನಾನು ಇಲ್ಲಿ ವಿಷೆಲ್ಲ ಹಾಕಿ ಒಂದು ವಿಷೆಲ್ಲ ತೊಗೋತೀನಿ. ಒಂದು ವಿಷಲ್ ಹಾಕಿದರೆ ಸಾಕಾಗುತ್ತೆ. ಏಕೆ ಅಂತ ಅಂದರೆ ಪಲಾವು ಏನು 2 ವಿಷಲೆಲ್ಲ ಬೇಕಾಗಿರಲ್ಲ. ಒಂದು ವಿಷಲಿಗೆ ಹಾಕಿದರೆ ಚೆನ್ನಾಗಿರುತ್ತೆ. ನೋಡಿ ಯಾವ ರೀತಿ ಬಂದಿದೆ ಪಲಾವ್ ಅಂತ. ಪಲಾವ್ ಎಲ್ಲ ರೆಡಿ ಆಯಿತು. ಇವಾಗ ನಾನು ಕೂಡ ರೆಡಿ ಆಗಬೇಕು. ಎಲ್ಲ ರೆಡಿ ಆದಮೇಲೆ ಮನೆಯೆಲ್ಲ ನೀಟಾಗಿ ವಾಶ್ ಮಾಡಿದ್ನಲ್ಲ ಅದೆಲ್ಲ ನೀಟಾಗೆಲ್ಲ ಹಾಕಿ ದೇವ್ರ ಪೂಜೆನೆಲ್ಲ ನೀಟಾಗಿ ಎಲ್ಲ ವಾಶ್ ಮಾಡಿ ನೀಟಾಗಿ ಫೋಟೋ ಎಲ್ಲ ಕ್ಲೀನ್ ಮಾಡಿ ನಾನು ಪೂಜೆ ಮಾಡಿದ್ದೀನಿ. ವಾರ ಅಂತ ಅಂದರೆ ಗುರುವಾರ ದಿನ ನಾನು ಪೂಜೆ ಮಾಡಿದ್ದೀನಿ. ನೋಡಿ ಎಷ್ಟು ಅಂದರೆ ಬೇಗ ಗುರುವಾರ ದಿನ ಎಷ್ಟು ಕೆಲಸ ಇರುತ್ತೆ ಅಂತ ಅಂದರೆ ತುಂಬಾ ಕೆಲಸ ಇರುತ್ತೆ. ಅದನ್ನೆಲ್ಲ ಮಾಡಿ ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಮಾಡಿ ಮಕ್ಕಳನ್ನ ರೆಡಿ ಮಾಡಿ ಕಳಿಸಿ ಎಲ್ಲ ತುಂಬಾ ಕೆಲಸ ಇರುತ್ತೆ. ಫೈನಲ್ಲಾಗಿ ನಾನು ಪೂಜೆ ಎಲ್ಲ ಮುಗಿಸಿ ರಮೇಶ್ ಕೂಡ ಪೂಜೆ ಎಲ್ಲನೂ ಮಾಡಿ ಇವಾಗ ಟಿಫನ್ ತಿಂತಾಯಿದ್ದೀವಿ. ಸೊ ಇಬ್ಬರು ಕೂಡ ಹೋಗಬೇಕು. ಅವರು ಸಹ ಆಫೀಸ್ಗೆ ಹೋಗಬೇಕು, ನಾನು ಸಹ ಆಫೀಸ್ಗೆ ಹೋಗಬೇಕು. ಸೊ ಹಂಗಾಗಿ ಪಲಾವ್ನ ಟೇಸ್ಟ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂದು ಹೋದರು. ನೋಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದು ಈವ್ನಿಂಗ್ ರೂಟೀನ್ ಆಗುತ್ತೆ. ಅಂದರೆ ನಾನು ಆಫೀಸಿಂದ ಆಫೀಸ್ 5:30ಗೆ ಕ್ಲೋಸ್ ಆಗುತ್ತೆ. ಆ ಒಂದು ಟೈಮಲ್ಲಿ ನಾನು ಆನ್ ದ ವೇ ರಾಘವೇಂದ್ರ ಮಠಕ್ಕೆ ಹೋಗಿದ್ದೆ. ಅಲ್ಲಿ ಹೋದಾಗ ಈ ಒಂದು ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿತ್ತು. ದೇವ್ರನ್ನ ನೀಟಾಗಿ ಅಲಂಕಾರ ಮಾಡಿದ್ರು. ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ. ಅಷ್ಟು ಒಂದು ಏನೋ ಒಂಥರ
ಮನಸ್ಸಿಗೆಲ್ಲ ನೆಮ್ಮದಿ ತರೋ ಥರ ಆಗ್ತಾಯಿತ್ತು. ಅಷ್ಟು ಕೂಲಾಗಿ ಪ್ರಶಾಂತತೆ ಮತ್ತು ದೇವರ ಅಲಂಕಾರ, ಅಲ್ಲಿರೋ ಭಕ್ತರು ಎಲ್ಲದನ್ನು ನೋಡಿ ತುಂಬ ಖುಷಿಯಾಗುತ್ತೆ. ಪ್ರತಿ ಗುರುವಾರ ಮಿಸ್ ಮಾಡೋದೇ ಇಲ್ಲ. ಟೆಂಪಲ್ಗೆಲ್ಲ ಹೋಗಿ ಬಂದ್ವಿ. ಆಮೇಲೆ ಆನ್ ದ ವೇ ಅಲ್ಲಿ ಒಂದು ಚಾಟ್ಸ್ ಸೆಂಟರ್ ಇತ್ತು. ಅದು MG ರೋಡಲ್ಲಿರೋದು. ಅಲ್ಲಿ ವುಮೆನ್ಸ್ ಕಾಲೇಜ್ ಇತ್ತಲ್ಲ, ಅದ್ರ ಆಪೋಸಿಟ್ ಒಂದು ಹೊಸದಾಗಿ ಓಪನ್ ಆಗಿದೆ. ಬಟ್ ರಮೇಶು ಡೈಲಿ ನೋಡ್ತಾಯಿದ್ರು, ತುಂಬ ಜನ ತಿಂತಾಯಿದ್ರು. ನೋಡೋಣ ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಇವತ್ತು ನನ್ನನ್ನು ಸಹ ಕರ್ಕೊಂಡೋದ್ರು. ಮಕ್ಕಳು ಇರಲಿಲ್ಲ, ನಾವು ಟೇಸ್ಟ್ ಮಾಡಿದ್ವಿ. ನೋಡಿ ಇಲ್ಲಿ ಏನು ಚಾಟ್ಸ್ ಅಂತ ಅಂದರೆ ಭರತ್ ಚಾಟ್ಸ್ ಅನಿಸುತ್ತೆ. ಅಲ್ಲಿ ತಿನ್ಕೊಬಂದು ಮಕ್ಕಳಿಗೂ ಸಹ ಪಾರ್ಸಲ್ ತೊಗೊಬಂದೆ. ಮನೆಗೆ ಬಂದು ನೋಡಿದರೆ ಮಕ್ಕಳೆಲ್ಲ ಇದು ಕಡಲೆಕಾಯಿ ಇರುತ್ತಲ್ಲ, ಸೊ ಅದನ್ನು ತಿಂತಾಯಿದ್ರು. ತಿಂದ್ಬಿಟ್ಟು ಅಲ್ಲೆಲ್ಲೇ ಹಾಕಿದ್ರು. ಅದು ಕಡಲೆಕಾಯಿ ಸಿಪ್ಪೆ ಎಲ್ಲ ಅಲ್ಲೆಲ್ಲೇ ಬಿದ್ದಿತ್ತು. ಮತ್ತು ಯಾವ ರೀತಿ ಅಂತ ಅಂದರೆ, ನಾನು ಇಲ್ದೆ ಹೋದರೆ ಕಿತಾಪತಿಗಳು ಅಷ್ಟು ಜಗಳ ಆಡ್ತಾರೆ, ಮನೆಯೆಲ್ಲ ಗಲೀಜು ಮಾಡ್ತಾರೆ. ನಾನು ಬಂದುಬಿಟ್ಟು ಅದನ್ನೆಲ್ಲ ನೀಟಾಗಿ ನೀಟಾಗಿ ಅದನ್ನೆಲ್ಲ ಎತ್ತಿದ್ದೀನಿ. ಅವರು ನಾನು ಕೆಲಸ ಮಾಡಿದ್ರು ಸಹ ಅವರಿಬ್ಬರು ಜಗಳ ಆಡ್ತಾಯಿದ್ರು. ಬರೀ ಜಗಳ ಆಡ್ತಾಯಿರ್ತಾರೆ. ಅದು ಇಬ್ಬರೇ ಇದ್ದಾಗ 1 ಅವರ್ ರಮೇಶ್ ಬಿಟ್ಟೋದ್ಮೇಲೆ 1 ಅವರ್ ಅವರಿಬ್ಬರೇ ಇರ್ತಾರೆ. ಅದು ಹೇಗಿರ್ತಾರೆ ಅಂತ ಗೊತ್ತಿಲ್ಲ, ಬಟ್ ಎಷ್ಟು ಜಗಳ ಮಾಡ್ತಾರೆ ಇಬ್ಬರೂ ಅಂತ ಅಂದರೆ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಜಗಳ ಮಾಡ್ತಾರೆ. ಎಲ್ಲ ನೀಟಾಗಿ ಟಿಪಾಯಿ ಮೇಲೆಲ್ಲ ಕಡಲೆಕಾಯಿ ಸಿಪ್ಪೆ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ನೀಟಾಗಿ ಗುಡಿಸ್ಕೋತಾ ಇದ್ದೀನಿ. ಇಲ್ಲ ಅಂತ ಅಂದರೆ ಒತ್ಕೊಡ್ಬೇಕಲ್ವ, ಹಾಗಾಗಿ ಆ ಜಾಗ ಎಲ್ಲ ನೀಟಾಗಿ ಕ್ಲೀನಾಗಿರಬೇಕು. ಸೊ ನಾನು ಪ್ರತಿ ಸಲನೂ ನಾನು ಕ್ಲೀನ್ ಮಾಡಬೇಕಾದ್ರೆ ಹೇಳ್ತೀನಿ, ಅಮ್ಮನಿಗೆ ಕಷ್ಟ ಆಗುತ್ತೆ, ಅಮ್ಮನಿಗೆ ಹೆಲ್ಪ್ ಮಾಡಬೇಕಲ್ವ, ಈ ಥರ ಎಲ್ಲ ಗಲೀಜು ಮಾಡಬಾರ್ದಲ್ವ ಅಂತ ತುಂಬಾ ಹೇಳ್ತಾನೆ ಇರ್ತೀನಿ. ಆದರೂ ಅವರು ಮನಸ್ಸಿಗೆ ಹಾಕ್ಕೊಳ್ಳೋದಿಲ್ಲ, ತಲೆಗಂತೂ ಹೋಗೋದೇ ಇಲ್ಲ. ಪಾನಿಪುರಿ ತಂದಿದ್ನಲ್ಲ, ಸೊ ಮಕ್ಳನ್ನ ಬಿಟ್ಟು ಹೆಂಗೆ ತಿನ್ನೋದು, ತಿಂದು ಬಂದಿದ್ವಲ್ಲ, ಅದಕ್ಕೋಸ್ಕರ ಅವರಿಗೆ ಪಾನಿಪುರಿ ಅಂದರೆ ತುಂಬಾ ಇಷ್ಟ. ತೊಗೊಬಂದಿದ್ದೀನಿ ನೋಡಿ, ಒಂದು ಬೌಲಲ್ಲಿ ಪಾನಿ ಹಾಕಿದ್ದೀನಿ, ಇನ್ನೊಂದು ಬೌಲಲ್ಲಿ. ಸೊ ಅದು ಕೊಟ್ಟಿರೋ ಅಂಥ ಮಸಾಲೆನೂ ಸಹ ಹಾಕ್ಕೊಳ್ಳೋಣ ಅಂತ 2 ಬೌಲ್ ಇಟ್ಕೊಂಡಿದ್ದೀನಿ. 2 ಸ್ಪೂನು, 1 ಗ್ಲಾಸು ಅಂದರೆ ಖಾರ ಇರುತ್ತಲ್ವ ಪಾನಿಪುರಿ, ಅದಕ್ಕೋಸ್ಕರ 1 ಗ್ಲಾಸಲ್ಲಿ ವಾಟರ್ನ ಸಹ ತಂದಿಟ್ಕೊಂಡಿದ್ದೀನಿ. ನನ್ನ ಮಗಳು ಆವಾಗಲೇ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಚಿಕ್ಕವಳು ಖಾರ ಸ್ವಲ್ಪ ಕಡಿಮೆನೇ ತಿನ್ನೋದು, ಆದರೆ ಖಾರ ಇದ್ದರೂ ಪರವಾಗಿಲ್ಲ, ಪಾನಿಪುರಿನಲ್ಲಿ ತಿಂತಾರೆ. ಮಿಕ್ಸ್ಚರು ಎಲ್ಲ ಕೊಟ್ಟಿದ್ದರು. ಅದು ಮಸಾಲೆ ಜೊತೆಗೆ ಅವರು ಕ್ಯಾರೆಟು ಮತ್ತು ಆನಿಯನ್ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿರ್ತಾರಲ್ಲ, ಅದನ್ನು ಸಹ ಅದರೊಳಗಡೆ ಹಾಕಿದ್ರು. ನಾನು ಅವ್ರು ತಿನ್ನೋವರೆಗೂ ಅಲ್ಲೇ ಕೂತ್ಕೊಂಡಿದ್ದೆ. ಇಲ್ಲಾಂದರೆ ಟಿಶ್ಯೂ ಪೇಪರ್ ಇತ್ತು, ಅದನ್ನು ಸಹ ಅವ್ರಿಗೆ ಕೊಟ್ಟೆ. ನೀಟಾಗಿ ಅವರಿಗೆ ತಿನ್ನೋದಕ್ಕೆ ಹೇಳಿ ತಿನ್ನಿಸ್ತಾ ಇದ್ದೀನಿ. ಇಲ್ಲ ಅಂತ ಅಂದರೆ ಅವ್ರಿಗೆ ಬಿಟ್ಬಿಟ್ರೆ ಆಮೇಲೆ ಜಗಳ ಮಾಡಿಕೊಂಡು ನನಗೆ ಅದು ಬೇಕು ಇದು ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಕಿತಾಪತಿ ಮಾಡ್ಕೋತಾರೆ ಅಂತ ಅಂದ್ಬಿಟ್ಟು ನಾನು ಅಲ್ಲಿ ಕೂತ್ಕೊಂಡು ತಿನ್ನೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ದೀನಿ. ಟೆಸ್ಟ್ ಹೇಗೆ ಮಾಡಿದ್ರಿ? ಇವತ್ತು ಟೆಸ್ಟ್ ಹೇಗಿತ್ತು? ಚೆನ್ನಾಗಿತ್ತು. ಈಸಿ ಆಗಿತ್ತಾ? 40 ಬರುತ್ತಾ? ಲಕ್ಷಣಿಂದು ಅಮ್ಮ ನಂದು ಒಂದು ಮೈನ್ ಫುಲ್ ತಪ್ಪಾಯ್ತು. ಒಂದು ಮೇನ್ ಫುಲ್ ತಪ್ಪಾಯ್ತಾ? ಇಲ್ಲ ಒಂದು ಕ್ವಶನ್ ನಂಬರ್ ತಪ್ಪಾಯ್ತಾ? ಒಂದು ಮೇನಲ್ಲಿ ಎಷ್ಟು ಕ್ವಶನ್ಸ್ ಇತ್ತು? ನಿನಗೆ ಗೊತ್ತಾಗ್ತಿಲ್ಲ. ಒಂದು ಮೇನ್ ಅಲ್ಲ, ಒಂದು ಕ್ವಶನ್ ಇರಬೇಕು. ಯಾವುದು? ನಾಟ್ ಒಂದು ಮೈನ್. ಒಂದು ಮೇನಾ? ಅಗಲವಾಗ ದಬ್ಬರಿದ್ದು, ಅಗಲವಾದ ದಬ್ಬರಿಗೆ ನಾನು ಚಿನ್ನ ಬರ್ದೆ. ಅಗಲವಾದ ದಬ್ಬರಿಗೆ ನಾನು ಚಿನ್ನ ಬರ್ದೆ. ಡಬರು ಡಬಲಿಗೆ ವಾಟ್? ಅಗಲವಾದ ಡಬರಿ. ಅಗಲವಾದ ಡಾಬರ ಏನು? ಡಬರಿ ಅಂದರೆ ಮೀನ್ಸ್ ವಾಟ್? ಅದಕ್ಕೆ ಏನು ಬರಬೇಕು ಆನ್ಸರು? ಪಾಯಸ ಅಂತ ಆನ್ಸರ್ ಬರಬೇಕಿತ್ತಾ? ಟೇಕ್ ಫಸ್ಟ್. ಪಾಯಸ ಅಂತ ಆನ್ಸರ್ ಬರಬೇಕಿತ್ತು. ನೀನೇನು ಬರ್ದೆ? ಚಿನ್ನ ಅಂತ ಬರ್ದ. ಅದಕ್ಕೆ 0 ಕೊಟ್ಟಿದ್ದಾರೆ ಮಾರ್ಕ್ಸ್. 0 ಕೊಡ್ತಾರೆ. 20ಗೆ ತಾನೇ ನಿಮಗೆ? ಎಷ್ಟು ಮಾರ್ಕ್ಸಿಗೆ? 20ಗೆ. ಹಂಗಾದ್ರೆ 1 ಮಾರ್ಕ್ಸ್ ಹೋಗಿರುತ್ತೆ. 19 ತಂದಿರ್ತೀಯ ಅಲ್ವಾ? ಇದನ್ನೆಲ್ಲ ಇನ್ನೆಲ್ಲ ಔಟ್ ಆಫ್ ಔಟ್ ತಂದಿದ್ಯಾ? ನಾಳೆ ಯಾವುದು ಟೆಸ್ಟ್ ಇರೋದು? ಹಿಂದಿ. ಇವಾಗ ಇದೆಲ್ಲ ತಿಂದ್ಬಿಟ್ಟು ಓದ್ಕೊಳ್ಳೋಣ. ಹಿಂದಿ ಪ್ರಾಕ್ಟೀಸ್ ಮಾಡೋಣ. ನಿಂದು ವಿವಿ ಈಸಿ ಆಗಿತ್ತಾ ಕನ್ನಡ? 40 ಮಾರ್ಕ್ಸ್ ಸಿಗಲ್ವಾ? ಎಲ್ಲಾದರೂ ಬರ್ದಾ? ಯಾವ್ದು ಪೇಪರ್ ಕೊಟ್ಟರು ಇವತ್ತು? ಯಾವ್ದು ಪೇಪರ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರು?
ಕನ್ನಡ ಪೇಪರ್ ಇವತ್ತು ಪಡೆದಿಯಾ? ಇವತ್ತೇ ಡಿಸ್ಟ್ರಿಬ್ಯೂಟ್ ಮಾಡಿದ್ರಾ ಏನು ಪೇಪರ್ನ? ಇಲ್ಲ. ಮತ್ತೆ ವಿಚ್ ಬೇರೆ ಈಗ ಟೆಸ್ಟ್ ಆಗಿತ್ತಲ್ಲ ಅದ್ರಲ್ಲಿ ಯಾವ ಪೇಪರ್ ಕೊಟ್ಟರು? ಯಾವುದು ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ. ಲಕ್ಷ ನಿಮ್ಗೆ ಯಾವುದು ಕೊಡ್ಲಿಲ್ವಾ? ನನಗೆ ನೆನ್ನೆ ಕೊಟ್ಟಿದ್ದು ಇಂಗ್ಲೀಷು, ಕನ್ನಡ, ಇಂಗ್ಲೀಷು, ಮ್ಯಾಥ್ಸ್. ಅವು ಎಲ್ಲದ್ರಲ್ಲೂ ಇದು 20 ಔಟ್ ಆಫ್ 20 ತೆಗ್ದಿದ್ಯಾ? ಮಕ್ಕಳೆಲ್ಲ ಇವಾಗ ಸ್ನ್ಯಾಕ್ಸ್ ಎಲ್ಲ ತಿಂದು ಇವಾಗ ಓದಿಸ್ಕೊಡೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಅದನ್ನ ಎತ್ತಿಟ್ಬಿಟ್ಟು ಇವಾಗ ಓದಿಸ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀನಿ. ಬ್ಲ್ಯಾಕ್ ನಂಬರ್ 10, ಬ್ಲ್ಯಾಕ್ ನಂಬರ್ 10, 11. ಅಮ್ಮ ಇಲ್ಲಿಗೆ ಏನಾದ್ರು ಪೇಂಟ್ ಮಾಡ್ಕೊಂಡು ಬುಕ್ಕಿಗೆ ಹಿಂಗೆ ಇಟ್ಕೊಂಡು ಮಾಡು. ಇಂಟ್ಕೊಂಡು ಮಾಡ್ಬೋದು. ಇವಾಗ ತೆಗಿ, ಹಿಂದಿ ತೆಗಿ, ಹಿಂದಿ. ಅಮ್ಮ ಮ್ಯಾಥ್ಸ್ ಅವತ್ತು ನೋಡಲಿಲ್ಲ ನಾನು. A cylinder has dash corners. Huh? zero corners. So sit properly. Sit properly. ಚಡ್ಡಿ ಹೇಳ್ಕೊ. ಸರಿ ಕೂತ್ಕೊ. The estimated sum of 23 and 45 is 70. estimated sum 70. To divide 4 by 2, we subtract 2 from 4. 2. A sphere has dash face. One face. The numerator of a fraction. ಯಾವುದು numerator? 4. Not 4. 3. Denominator 4, right? First one numerator. Next denominator, right? ನಾನು ಇದು ನೋಡಲಿಲ್ಲ. ಈ 3/4 ಹಾಕಿರೋದು ತಾನೇ ಹೋಯ್ತಾ? ಹಾಂ, 1 ಮಾರ್ಕ್ಸು. ಮತ್ತೆ ಎಲ್ಲ ಬರುತ್ತೆ ಅಂತ ಹೇಳ್ತೀಯ. ಅದಕ್ಕೆ ಕರೆಕ್ಟಾಗಿ ನೆನ್ನೆ ಇನ್ನೂ ಮಾಡಿಸ್ಕೊಂಡು ಹೋಗಿದ್ದೆ ತಾನೆ. ಅದಕ್ಕೆ ಕರೆಕ್ಟಾಗಿ ನೋಡಬೇಕು. ದ ನ್ಯೂಮರೇಟರ್ ಅಂದರೆ ಮೇಲ್ಗಡೆದು, ಡಿನಾಮಿನೇಟರ್ ಅಂದರೆ ಡಿವೈಡಿಂದ ಕೆಳಗಡೆ ಇರುತ್ತಲ್ಲ ಅದು ಡಿನಾಮಿನೇಟರು. 3/4 ಅಂತ ಅಂದರೆ ಅದರಲ್ಲಿ ನ್ಯೂಮರೇಟರು ಯಾವುದು ಅಂತ ಅಂದರೆ 3. ಇಲ್ಲಿ ಕೇಳಿರೋ ಕ್ವಶನ್ ಬಂದ್ಬಿಟ್ಟು ನ್ಯೂಮರೇಟರ್ ಯಾವುದು ಅಂತ. ನೀನೇನು ಬರ್ದೆ? 4 ಬರ್ದಾ? 1 ಮಾರ್ಕ್ಸ್ ಹೋಯ್ತು. ವಿವಿಗೆ ನಾಳೆ ಟೆಸ್ಟ್, ಹಿಂದಿ ಟೆಸ್ಟ್ ಇದೆ, ಅದಕ್ಕೆಲ್ಲ ಓದಿಸಿ ಆಯಿತು. ಲಕ್ಷಮ್ಮ ಬೇಗ ಮಲ್ಕೊಂಡಿದ್ದಾಳೆ. ಅವ್ರ ಡ್ಯಾಡಿ ಬರೋದು ಒಂದು 10-10:30 ಹಂಗಾಗುತ್ತೆ. ಅಷ್ಟರಲ್ಲಿ ಅವಳಿಗೆ ಒಂದು ಸ್ವಲ್ಪ ನಿದ್ದೆ ಮಾಡಲಿ, ಅವಾಗ ಎಬ್ಬಿಸ್ಬಿಟ್ಟು ಊಟ ಮಾಡಿಸಿ ಮಲಗಿಸ್ತೀನಿ. ಇನ್ನು ಮಾರ್ನಿಂಗ್ ಆದರೆ ಸಾಕು, ಅವಳೊಬ್ಳಿಗೆ ರಿವಿಷನ್ ಮಾಡಿಸ್ತೀನಿ. ಸ್ಕೂಲಲ್ಲೇ ಆಲ್ಮೋಸ್ಟ್ ಎಲ್ಲ ರಿವಿಷನ್ ಮಾಡಿಸಿರ್ತಾರೆ. ಬಟ್ ನಾವು ಪೇರೆಂಟ್ಸು ಏನು ಹೇಳ್ಕೊಡ್ತೀವೋ ಅದು ಮೇನ್ ಆಗಿರುತ್ತೆ. ಅಲ್ಲಿ ಎಲ್ಲ ಮಕ್ಕಳಿಗೂ ಹೇಳೋದಕ್ಕಿಂತ ಇಲ್ಲಿ ನಾವು ಪೇರೆಂಟ್ಸ್ಗಳು ಆದಷ್ಟು ಒಬ್ಬೊಬ್ಬರಿಗೆ ಇಬ್ಬೊಬ್ಬರಿಗೆ ಹೇಳ್ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಸಿಯಾಗಿ ಕಲಿತಾರೆ. ಮನೆಯಲ್ಲಿ ದೋಸೆ ಇಟ್ಟಿತ್ತು, ವಿವಿ ದೋಸೆ ಹಾಕೊಡಮ್ಮ ಅಂತ ಕೇಳ್ತಾನೆ ಇದ್ಲು. ನಾನು ಓದಿಸ್ಕೊಡೋವರೆಗೂ ಹಾಕೊಡಲ್ಲ ಅಂತ ವೆಯ್ಟ್ ಮಾಡಿಸ್ತಾ ಇದ್ದೆ. ಇವಾಗ ಅವಳಿಗೆ 2 ದೋಸೆ ಹಾಕೊಡ್ತಾ ಇದ್ದೀನಿ. ಚಟ್ನಿ ಇತ್ತು, ಅದಕ್ಕೋಸ್ಕರ ದೋಸೆ ಹಾಕೊಟ್ಟಿದ್ದೀನಿ. ಇದಾಗಿತ್ತು ಇವತ್ತಿನ ರೂಟೀನ್. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಥ್ಯಾಂಕ್ ಯು.